ಏನ್ ಗುರು ಲಾರಿ ನಿಲ್ಲೇ ನಿಲ್ಸ್ಬಿಟ್ಟೆ? ಡೀಸೆಲ್ಗೆ ಕಣ. ಡೀಸೆಲ್ಗೆ? ನೋಡು, ಈ ಗಾಡಿಗೆ ಆ ಡೀಸೆಲ್ ಬೇಕು, ಈ ಬಾಡಿಗೆ ಈ ಡೀಸೆಲ್ ಬೇಕು. ಏನಿಂಗಣ ಒಂದ್ ಬಾಟ್ಲ್ ಸಾಕು ಅಂತ 2 ಬಾಟ್ಲ್ ಇರಿಸ್ತಿದೆ. ಓಹೋ ಬನ್ನಿ ಸಿದ್ದಣ್ಣ, ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದ್ ಸರಿ, ಇದೇನ್ ಈ ಪಾಟಿ ಜನ? ಹೊಸ ಮಾಲ್ ಬಂದೈತೆ, ಭಲೇ ಮಜಾ ಕೊಡುತ್ತೆ. ಒಂದ್ ಬಾಟ್ಲ್ ತಗೊಂಬ. ತಗೊಳ್ಳಿ 2 ಬಾಟ್ಲು, ಹೊಸ ಮಾಲು. ಹೋಗನೇನ ಮಾಲು ಹೊಸದಾಗ್ಲಿ ಹಳೇದಾಗ್ಲಿ ಮನುಷ್ಯ ಲಿಮಿಟ್ ನಲ್ಲಿ ಇರ್ಬೇಕು. ಅತಿ ಆದ್ರೆ ಅಮೃತ ಕೂಡ ವಿಷ ಆಯ್ತದೆ. ಏನ್ಲಾ? ಹ್ಞೂ ಶಿವ. ಒಂದೇ ಬಾಟ್ಲ್ ಸಾಕು. ಲೇ ತ್ಯಾಗ, ಮರ್ತಿಗಿರ್ತಿ ಎಲ್ಲಾದ್ರೂ ಈ ವಿಷಯನ ನನ್ನ ಮಗ ಶಿವುಗೆ ಹೇಳ್ಬೇಡ್ವು. ಎಲ್ಲಾದ್ರೂ ಉಂಟಾ? ಹೇಳಿದ್ರ ಮೇಲೆ ಹಳೇದ್ರಲ್ಲಿ ಹೊಡಿತಾನೆ. ಹೊಸ ಮಾಲು ಘಾಟು ಕಣೋ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಬಾಳ ಮೂಸ್ಬೇಡುವ, ನಿನಗೂ ನಿಶಾ ಇರುತ್ತೆ ಮಗನೇ. ಏನೋ ಇದು? ರಕ್ತ ಶಿವ. ಏನಾಗ್ತಾ ಇದೆ ಗುರು? ಏನಾಗ್ತಾ ಇದೆ ಗುರು? ಗುರು ಏನಾಗ್ತಿದೆ ಗುರು? ಮನೆ ಕರ್ಕೊಂಬರ್ತೀನಿ. ಅಮ್ಮ 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 ಅಮ್ಮ, ಗುರು ಸಾರ ಅಂಗಡಿಲಿ ಸಾರಾಯಿ ಕುಡಿದು ರಕ್ತ ಕರ್ಕೊಂಡ್ಬಿತ್ತವ್ರೆ. ಈಗಲೂ ಬನ್ನಿ ಹೋಗು. ನೋಡಿ ಸರ್, ನೋಡಿ ಎಲ್ಲಾರು ರಕ್ತ ಕರ್ಕೊಂಡ್ಬಿದ್ರು ನೋಡಿ ಸರ್. ಏನ್ರಿ ಇದು ಅನ್ಯಾಯ? ಚೌಡೇಶ್ವರಿ ಕಡೆಗೂ ನಿಮ್ಮ ಈ ದುಶ್ಚಟಗಳನ್ನ ಬಿಡದೆ ನಮ್ಮನ್ನ ಅನಾಥನಾಗಿ ಮಾಡಿಬಿಟ್ರಲ್ಲ. ಇದು ಸರ್ಕಾರಿ ಸಾರಾಯಿ ಅಲ್ಲ, ಕಲಬೆರಕೆ ಸಾರಾಯಿ ಕುಡಿದು ಇವರೆಲ್ಲ ಸತ್ತು ಇಂಥ ಅನಾಹುತ. ಮಗನೇ, ಈ ಕಳ್ಪಟ್ಟಿ ತಯಾರು ಮಾಡಿದವ್ರು ಯಾರು ಹೇಳು? ಕಳ್ಪಟ್ಟಿ ಹೇಳು, ಹೇಳು. ರುದ್ರ
ಥ್ಯಾಂಕ್ ಯು ಶಿವು. ಇಷ್ಟು ದಿವಸ ನಮ್ಮ ಡಿಪಾರ್ಟ್ಮೆಂಟ್ಗೆ ಕಾಣ್ದಾಗ ಮಾಡ್ತಿದ್ದ ಈ ಕಳ್ಳ ವ್ಯವಹಾರನ ಕೊನೆಗಾಣಿಸೋದಕ್ಕೆ ನಿಮ್ಮಿಂದ ತುಂಬಾ ಸಹಾಯವಾಯಿತು. ಕಾನ್ಸ್ಟೇಬಲ್ಸ್, ತಂದೆ ಅಂದ್ರೆ ನಿನ್ನಾಗಿರ್ಬೇಕು. ನಿನಗೆ ಅಂತ ಒಂದು ತಗಳ್ದೆ ಬರೀ ಮಕ್ಳ ಮರಿಗೆ ತಗೊಂಡಿದ್ಯಲ್ಲ, ನಿನ್ ನೋಡ್ ಕಲಿಬೇಕಪ್ಪ. ಇದ್ರಲ್ಲಿ ಹೊಗಳೋದೇನೋ ಬಂತು ತ್ಯಾಗು. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಮದುವೆ ಮಾಡ್ಕೊಳ್ಳೇಬೇಕು. ಮದುವೆ ಮಾಡ್ಕೊಂಡ್ಮೇಲೆ ತಂದೆ ಆಗ್ಲೇಬೇಕು. ತಂದೆ ಆದ್ಮೇಲೆ ಮಕ್ಕಳನ್ನ ಚೆನ್ನಾಗಿ ಸಾಕ್ಲೇಬೇಕು. ಮೇಷ್ಟ್ರೆ, ಮಕ್ಕಳು ಹೇಗೆ ಓದ್ತಿದ್ದಾರೆ? ನಿನ್ನ ಮಕ್ಕಳಲ್ವೇನಯ್ಯ ಶಿವು? ನೀನೇನು ಯೋಚನೆ ಮಾಡಬೇಡ, ನಿನ್ ಒಳ್ಳೆ ಕೀರ್ತಿ ತರ್ತಾರೆ. ನೋಡಪ್ಪ, ನಿನ್ನ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡೋ ಜವಾಬ್ದಾರಿ ನಂದಯ್ಯ, ನಂದು. ನಡೀರಪ್ಪ ಮಕ್ಕಳ, ಹೋಗೋಣ. ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ ಬನ್ನಿ. ಹೋಗ್ಬಿಟ್ಟು ಬರ್ಲ ಪಾರ್ವತಿ? ಇದನ್ನ ಹೇಳಕ್ ಬಂದ್ರ? ಅಲ್ಲ, ತ್ಯಾಗು ಲಾರಿ ಲೋಡ್ ಮಾಡ್ತಿದ್ದಾನೆ. ಅಷ್ಟಲ್ಲಿ ಒಂದ್ಸಲ ನೀನ್ ನೋಡ್ಬಿಟ್ಟು ಹೋಗೋಣ ಅಂತ. ಇಲ್ಲ, ಈ ಪಾರ್ಸಲ್ ಎಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸಮಯ ಸಿಕ್ತು ಅಂದ್ರೆ ಸಾಕು, ಅಷ್ಟರಲ್ಲಿ ಒಂದ್ಸರಿ ಬಂದು ಹೆಂಡತಿ ಮುಖ ನೋಡ್ಬೇಕು ಅಲ್ವೇನ ಶಿವು? ಅಜ್ಜಿ, ಅಪ್ಪನಾಗೆಲ್ಲ ಬೈಬೇಡ, ರುಬ್ಬು. ಹಾ, ಅಪ್ಪನ್ ಬೈದ್ರೆ ಎಷ್ಟೇ ಕೋಪ ಬರುತ್ತೆ ನಿನ್ಗೆ. ಅವನ್ ನಿನ್ಗೆ ಅಪ್ಪ ಆದ್ರೆ ನನಗ್ ಮಗ ಕಣೆ. ಅಮ್ಮ, ಹೆತ್ತವ್ರಿಗೆ ಹೆಣ್ಣೆ ಕಣ್ಣು ಅಂತಾರೆ. ಅದಕ್ಕೆ ನನ್ ಮಗಳಿಗೆ ನನ್ ಕಂಡ್ರೆ ಅಷ್ಟೊಂದು ಪ್ರೀತಿ. ಇದಕ್ಕೆ ತಾವೇನಂತೀರಾ? ನಾನೇನಂತೀನಿ, ಗಂಡದ ಮಾತೆ ವೇದವಾಕ್ಯ ಅಂತೀನಿ. ಅಯ್ಯೋ, ನಾನು ಅಲ್ಲಿಲ್ಲ, ಇಲ್ಲೇ ಇದ್ದೀನಿ. ನೀನೆಲ್ಲೋ ಹೊರಟದೆ ಅಂತ ನೋಡಿದ್ನಲ್ಲ ಪಾರ್ವತಿ. ನೋಡಿ ನೋಡಿ. ಅದ್ ಸರಿ, ಕೊಡೋ ಮಾಮೂಲಿ ಕೊಟ್ಬಿಡು, ಹೊರಟೋಗ್ತೀನಿ. ಏನು ಏನ್ ಕೇಳ್ಬಿಟ್ಟೆ? ಅಷ್ಟಲ್ಲಿ ನಿನ್ ಕೆನ್ನೆ ಎಲ್ಲ ಕೆಂಪಾಗೋಯ್ತು. ಏನ್ ಕೇಳ? ಅದೇ ಮಾಮೂಲಿ ಒಂದ್ ಕಪ್ ಕಾಫಿ ಕೇಳ್ದೆ ಅಷ್ಟೇ. ಅಷ್ಟರಲ್ಲಿ ಕಾಫಿ 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 ಒಂದೇ ಕಾಫಿ ಕಾಫಿ. ನಂಗೂ ಕಾಫಿ. ಕೂತ್ಕೊಳ್ಳೆ, ನಿನಗೆ ಕಾಫಿ ಇಲ್ಲ, ಟಿಫನ್ ರುಬ್ಬು. ನಮ್ಮ ಪ್ರಾಣಿಗೂ ನನ್ನ ಲಾರಿ ಡ್ರೈವರ್ ಅಲ್ಲ ಬುದ್ಧಿ, ಬರೀ ಕ್ಲೀನರ್, ಬರೀ ಕ್ಲೀನರ್. ನಾನ್ ನಿನ್ ಯಜಮಾನ, ಈ ಲಾರಿಗೆ ಹೋಲ್ ಅಂಡ್ ಸೋಲ್ ಪ್ರೊಪ್ರೈಟರ್. ನಿನಗಿಷ್ಟ ಇದೆಯೋ ಇಲ್ವೋ ಅಂತ ನನಗೆ ಬೇಕಾಗಿಲ್ಲ. 24 ಗಂಟೆಲಿ ಅಂದ್ರೆ 24 ಅವರ್ಸ್ ನಲ್ಲಿ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು, ಗೊತ್ತಾಯ್ತಾ? ನೀವೇನ್ ಹೇಳ್ತಾ ಇದ್ರು ನಾನೇ ಕೇಳ್ಬೇಕು? ಒಂದು ಗೊತ್ತಾಗ್ತಿಲ್ಲ ಬುದ್ಧಿ. ನನ್ ದಯವಿಟ್ಟು ಬಿಟ್ಬಿಡಿ ಬುದ್ಧಿ, ನನ್ ದಯವಿಟ್ಟು ಬಿಟ್ಬಿಡಿ ಬುದ್ಧಿ. ಭಯ ಪಟ್ಕೊಂಬಿಟ್ಯೇನೋ ಬ್ಲಡಿ ಫೂಲ್. ನಾನು ಮಾತಾಡ್ಬೇಕಾದ್ರೆ ಹ್ಯಾಕ್ ಕೋಪ ಮಾಡ್ಕೋಬೇಕು ಅಂತ ರಿಹರ್ಸಲ್ ಅಂದ್ರೆ ತಯಾರಿ ಮಾಡ್ಕೋತಿದ್ದೀನಿ. ಅಷ್ಟೇನಾ? ಓ, ಈಗಾಗಲೇ ತಯಾರಿನ ಬೇಕಾದ್ರೆ ಸರಿ ಮಾಡಿದ್ದೀನಿ. ಅಶಿವು ಹತ್ರ ಹೀಗೆ ಮಾತಾಡ್ಬೇಕು, ಹಾಗೆ ಮಾತಾಡ್ಬೇಕು ಅಂತ. ಆದ್ರೆ ಅವನ ಎದುರಿಗೆ ಬಂದು ನಿಂತ್ಕೊಂಡ ತಕ್ಷಣ ಯಾಕೋ ಏನು ನನ್ನ ಬಾಯಿಂದ ಮಾತೇ ಬರೋಲ್ಲ ಕಣೋ. ಇದಕ್ ಕಾರಣ ಏನ್ ಗೊತ್ತಾ ಬುದ್ಧಿ? ಏನು? ನೀವು ನಮ್ ಗುರು ಮೇಲಿಟ್ರು ಅತಿಯಾದ ಪ್ರೀತಿ. ಈಗ ನಾನೇನೋ ಮಾಡ್ಲಿ? ಆ ಬೈಪಾಸ್ ರೋಡ್ ಟೆಂಡರ್ ಕಾಂಟ್ರಾಕ್ಟ್ ನನಗೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಬಲವಂತವಾಗಿ ನನ್ನ ಕೈಲಿ ಸೈನ್ ಹಾಕಿಸ್ಬಿಟ್ಟ ಆ ಶಿವು. ಈಗ ಟೆಂಡರ್ ನನ್ನ ಕಡೆನೆ ಆಗೋಗ್ಬಿಟ್ಟಿದೆ. ರಸ್ತೆ ಆಗ್ಬೇಕಾದ್ರೆ ಮಧ್ಯದಲ್ಲಿ ಅವಂದೇ ಮನೆ ಅಡ್ಡ ಬರ್ತಾ ಇದೆ. ಅದನ್ನ ಕಿತ್ತಾಕು ಅಂತ ಯಾವ ಬಾಯಲ್ಲಿ ತಾನೆ ನಾನು ಅವನಿಗೆ ಹೇಳಲು? ಈ ವಿಷಯ ಅವನಿಗೆ ಏನಾದ್ರೂ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೋ ಏನು. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೂ ಹೋಗ್ತಾನೆ. ಅದಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ. ಆ ಕಾಂಟ್ರಾಕ್ಟು ಬೇಡ, ಆ ಟೆಂಡರು ಬೇಡ ಅಂತ ಲೆಟರ್ ಬರೆದು ಬಿಡ್ತೀನಿ. ಬೇಡಿ ಯಜಮಾನ್ರೆ. ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರೋ? ನಿಮ್ಮ ಅನ್ನದ ಋಣ ಹೊತ್ಕೊಂಡಿರೋ ಅನಾಥ ಶಿವು. ಹೌದು ಯಜಮಾನ್ರೆ,
ನೀವು ಇಷ್ಟೊಂದು ಆಲೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ. ನೀವು ಕೊಟ್ಟಿರೋ ಲಾರಿಯಿಂದ ಬದುಕ್ತಿರೋನು, ನೀವು ಕಟ್ಕೊಟ್ಟಿರೋ ಗುಡಿಸಲಲ್ಲಿ ವಾಸ ಮಾಡ್ತಿರೋನು, ನಿಮ್ ಪ್ರೀತಿ ಅಭಿಮಾನದಿಂದ ಎಲ್ರಿಗಿಂತ ಹೆಚ್ಚಾಗಿ ಸಂಬಳ ತಗೋತಿರೋನು, ನಾನು ನನ್ನ ಹೆಂಡತಿ ಮಕ್ಕಳು ಸಾಯೋವರೆಗೂ ಮರೆದೇ ಇರೋಂತ ಉಪಕಾರ ಮಾಡಿದ್ದೀರಾ. ನಾನ್ ಹಾಕೋ ರಸ್ತೆಗೆ ನಿನ್ ಗುಡಿಸಲು ಅಡ್ಡ ಬರ್ತಾ ಇದ್ದೆ, ಕಿತ್ತಾಕೊಂತ ಒಂದು ಮಾತು ಹೇಳಿದ್ರೆ ಸಾಕು, ಸಂತೋಷವಾಗಿ ಕಿತ್ತಾಕ್ಬಿಡ್ತಿದ್ದೆ. ದಯವಿಟ್ಟು ಕಣ್ಣೀರ್ ಹಾಕ್ಬೇಡಿ ಯಜಮಾನ್ರೆ. ಇದು ಅಳೋ ಕಣ್ಣೀರಲ್ಲ, ಆನಂದ ಬಾಷ್ಪ. ಕೂಲಿ ಕೊಟ್ರೆ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ, ಆದ್ರೆ ಮಾಲೀಕ ಅದೃಷ್ಟವಂತನಾಗಿದ್ರೆ ಮಾತ್ರ ನಿನ್ನಂತ ಮನುಷ್ಯತ್ವ ಇರೋರು ಕೆಲಸಕ್ಕೆ ಸಿಗ್ತಾರೆ. ನೋಡು, ನಿನ್ನ ನಿಯತ್ತೆ ನಿನ್ನನ್ನು ಕಾಪಾಡುತ್ತೆ. ಏನ್ರಿ ಮನೆ ಖಾಲಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದ್ಬಿಟ್ರಲ್ಲ, ಇದ್ದಕ್ಕಿದ್ದಾಗೆ ನಾವೆಲ್ಲ ಎಲ್ರಿ ಹೋಗೋದು ಯೋಚನೆ ಮಾಡಿದ್ರ? ಅದ್ರ ಯೋಚನೆ ನಮ್ಗೆ ಯಾಕೆ? ದೇವ್ರ ಮೇಲೆ ಭಾರ ಹಾಕಿ ಹೊರಡೋದು. ಮುಂದಿನ ದಾರಿ ಅವನೇ ತೋರಿಸ್ತಾನೆ. ಮಲ್ಕೋ. ಶಿವು, ಏನೇ ಇದು? ಆಗ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀಯಾ? ಖಾಲಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮಾಡ್ತಿದ್ದೀನಿ. ಏನ್ ಹುಡುಗಾಟ ಆಡ್ತಿದೀಯಾ? ವಯಸ್ಸಾದ ತಾಯಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ದೇವ್ರು ತೋರಿಸಿದ ಜಾಗಕ್ಕೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನಗೆಂದ ಒಂದ್ ಜಾಗ ಸಿಕ್ಕಲ್ವಾ? ನಿನಗ್ ಜಾಗ ಸಿಗುತ್ತಪ್ಪ, ನಿನ್ನಂತ ಮನುಷ್ಯ ನನಗ್ ಸಿಕ್ಕಲ್ವಲ್ಲ. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಸೋದಕ್ಕೆ ನನಗೂ ಇಷ್ಟ ಇಲ್ಲ. ಇಬ್ರಿಗೂ ಇಕ್ಕಟ್ಟಾಗೋದು ಬೇಡ. ನಮ್ದೊಂದು ಹೆಂಚಿನ ಮನೆ ಖಾಲಿ ಇದೆ, ಅಲ್ಲಿದ್ದು ಬಿಡು. ಯಜಮಾನ್ರೆ, ನನ್ನ ಹೆಂಚಿನ ಮನೆ ಕೊಡೋದಕ್ಕೆ ನಂದೇನು ಅಭ್ಯಂತರವಿಲ್ಲ. ಆದ್ರೆ ಒಂದು ಸಮಸ್ಯೆ, ಅದೇ ನನ್ನ ಹೆಂಡತಿ ಕತೆ ನಿನಗೆ ಗೊತ್ತಲ್ಲ. ನಾನು ಏತಿ ಅಂದ್ರೆ ಅವಳು ಪ್ರೇತಿ ಅಂತಾಳೆ, ನಾನು ಪಂಚಾಯತಿ ಅಂದ್ರೆ ಅವಳು ಮುನ್ಸಿಪಾಲಿಟಿ ಅಂತಾಳೆ. ಹೋಗ್ಲಿ, ನಾನೇ ಮುನ್ಸಿಪಾಲಿಟಿ ಅಂದ್ರೆ ಅವಳು ಕಾರ್ಪೊರೇಷನ್ ಅಂತಾಳೆ. ಅದಕ್ಕೆ ಅವಳಿಗೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿರ್ತೀನಿ. ನೀನು ಎಲ್ಲರನ್ನು ಕರ್ಕೊಂಡು ಬಂದ್ಬಿಡು.